13 ವರ್ಷಗಳ ಹಿಂದೆ ನಡೆದ ಸೌಜನ್ಯ ಹತ್ಯೆ ಪ್ರಕರಣದ ಬಗ್ಗೆ ಯೂಟ್ಯೂಬರ್ ಸಮೀರ್ ಮಾಡಿರುವ ವಿಡಿಯೋ ಕೋಲಾಹಲಕ್ಕೆ ಕಾರಣವಾಗಿದೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎನ್ನುವ ಆಗ್ರಹ ಮತ್ತೆ ಕಾವು ಪಡೆದುಕೊಂಡಿದೆ. ಇನ್ನು ಈ ವಿಡಿಯೋ ಬಗ್ಗೆ ಪರವಿರೋಧ ಚರ್ಚೆ ಶುರುವಾಗಿದೆ. 3 ದಿನದಲ್ಲಿ ವಿಡಿಯೋ 1 ಕೋಟಿಗೂ ಅಧಿಕ ವ್ಯೂಸ್ ಸಾಧಿಸಿ ಮುನ್ನುಗ್ಗುತ್ತಿದೆ. ಇದೆಲ್ಲದರ ಮಧ್ಯೆ ಕಾಂತಾರ ಸಿನಿಮಾ ಟ್ರೆಂಡ್ ಆಗ್ತಿದೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಪದೇ ಪದೇ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ವಿಡಿಯೋಗಳನ್ನು ಮಾಡುತ್ತಿದ್ದಾರೆ. ಆದರೆ ಸಮೀರ್ ಮಾಡಿದ್ದ ವಿಡಿಯೋ ಸಂಚಲನಕ್ಕೆ ಕಾರಣವಾಗಿದೆ. ಧರ್ಮಸ್ಥಳ ದೇವಸ್ಥಾನವನ್ನ ಮುನ್ನಡೆಸುತ್ತಿರುವ ದೊಡ್ಡವರೇ ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ರಕ್ಷಿಸಿದ್ದಾರೆ ಎನ್ನುವ ಅರ್ಥದಲ್ಲಿ ಸಮೀರ್ ವಿಡಿಯೋದಲ್ಲಿ ಮಾತನಾಡಿದ್ದ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದೆ. ವಿಡಿಯೋ ಆರಂಭದಲ್ಲಿ ಆತ ಪ್ರಸ್ತಾಪಿಸಿರುವ ಧರ್ಮಸ್ಥಳ ಹಿಂದೂ ದೇವಾಲಯವ ಅಥವಾ ಜೈನ ದೇವಾಲಯವ ಎನ್ನುವ ವಿಚಾರದ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಮೀರ್ ತನ್ನ ವಿಡಿಯೋದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ಎಂದು ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಮೀರ್ ವಿಡಿಯೋ ವೈರಲ್ ಬೆನ್ನಲ್ಲೇ ಕಾಂತಾರ ಸಿನಿಮಾ ಟ್ರೆಂಡ್ ಆಗುತ್ತಿದೆ. ರಿಷಬ್ ಶೆಟ್ಟಿ ಚಿತ್ರದಲ್ಲಿ ದೇವೇಂದ್ರ ಸುತ್ತೂರ್ ಪಾತ್ರವನ್ನ ಅಚ್ಯುತ್ ಕುಮಾರ್ ಅಭಿನಯಿಸಿದ್ದರು. ಆ ಪಾತ್ರದ ಮೂಲಕ ಯಾವ ವಿಚಾರ ಹೇಳುವ ಪ್ರಯತ್ನ ಮಾಡಿದ್ದರು ಎಂದು ಚರ್ಚೆ ಶುರುವಾಗಿದೆ. ಸಮೀರ್ ವಿಡಿಯೋದಲ್ಲಿ ಪ್ರಸ್ತಾಪಿಸಿದ ಗೌಡರ ವಿಚಾರವನ್ನೇ ಕಾಂತಾರ ಕಥೆಯಲ್ಲಿ ಗೋಮುಖ ವ್ಯಾಘ್ರ ದೇವೇಂದ್ರ ಸುತ್ತೂರು ಪಾತ್ರದ ಮೂಲಕ ಹೇಳಲಾಗಿದೆಯಾ ಎನ್ನುವ ಚರ್ಚೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರನೆ ಕಾಂತಾರ ಚಿತ್ರದ ವಿಡಿಯೋಗಳು ವೈರಲ್ ಆಗುತ್ತಿದೆ. ಕೆಲವರು OTTಗೆ ಹೋಗಿ ಮತ್ತೆ ಸಿನಿಮಾ ನೋಡಲು ಆರಂಭಿಸಿದ್ದಾರೆ. ಹಾಗಾಗಿ ರಿಷಬ್ ಶೆಟ್ಟಿ ಸಿನಿಮಾ ದಿಢೀರನೆ ಟ್ರೆಂಡ್ ಆಗಿ ಸದ್ದು ಮಾಡ್ತಿದೆ. ಕಾಂತಾರ ಚಿತ್ರದ ಆರಂಭದಲ್ಲಿ ಒಬ್ಬ ರಾಜ ಇದ್ದ. ಆತ ಧರ್ಮ ದೇವತೆಗಳನ್ನ ಕರ್ಕೊಂಡು ಬಂದ. ತಲೆಮಾರುಗಳ ನಂತರ ದೇವೇಂದ್ರ ಸುತ್ತೂರ್ ಪಾತ್ರ ಬರುತ್ತದೆ. ಈ ಮೂಲಕ ರಿಷಬ್ ಶೆಟ್ಟಿ ಏನಾದರೂ ಹೇಳೋಕೆ ಪ್ರಯತ್ನಿಸಿದ್ರ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ಒಟ್ಟಾರೆ ದೂತ ಸಮೀರ್ MD ಯೂಟ್ಯೂಬ್ ಚಾನಲ್ನಲ್ಲಿ ಬಂದ ವಿಡಿಯೋ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸೌಜನ್ಯ ಪ್ರಕರಣದಲ್ಲಿ ಆತ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಸದ್ಯ ಕಾಂತಾರ 1 ಸಿನಿಮಾ ಇದೇ ವರ್ಷ ಅಕ್ಟೋಬರ್ 2ರಂದು ರಿಲೀಸ್ ಆಗಬೇಕಿದೆ. ಮ್ಯಾಕ್ಸ್ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿರುವ ಕಿಚ್ಚ ಸುದೀಪ್ ಮತ್ತೊಂದು ಸಿನಿಮಾಗೆ ರೆಡಿಯಾಗುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಲಿದೆ. ಕಿಚ್ಚ ಸುದೀಪ್ ವೃತ್ತಿ ಬದುಕಿನಲ್ಲಿಯೇ ಇದೊಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ. ಬಿಲ್ಲಾರಂಗ ಭಾಷಾ ಸಿನಿಮಾಗೆ ಅನೂಪ್ ಭಂಡಾರಿ ಆಕ್ಷನ್ ಕಟ್ಟಿ ಹೇಳುತ್ತಿದ್ದಾರೆ. ಇನ್ನೇನು ಸಿನಿಮಾ ಆರಂಭ ಆಗುವುದಕ್ಕೂ ಮುನ್ನ ಬಿಲ್ಲಾರಂಗ ಭಾಷಾ ಸಿನಿಮಾ ಸೆಟ್ನಿಂದ ಇಂಟ್ರೆಸ್ಟಿಂಗ್ ಸುದ್ದಿಯೊಂದು ಬಂದಿದೆ. ಕಿಚ್ಚ ಸುದೀಪ್ಗಾಗಿ ಸೆಟ್ನಲ್ಲಿಯೇ ಒಂದು ಮನೆಯನ್ನ ನಿರ್ಮಾಣ ಮಾಡಲಿದೆಯಂತೆ ಟೀಮ್. ಹೌದು, ಬಿಲ್ಲಾರಂಗ ಭಾಷಾ ಸಿನಿಮಾಗಾಗಿ ಕನಕಾಪುರ ಸಮೀಪ ಬೃಹತ್ ಸೆಟ್ ಒಂದನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಕಿಚ್ಚ ಸುದೀಪ್ ಸೇರಿದಂತೆ ಇಡೀ ತಂಡ ಸೆಟ್ ನಿರ್ಮಾಣದ ತಯಾರಿಯಲ್ಲೇ ಇತ್ತು. ಹಾಗಿದ್ಮೇಲೆ ಸೆಟ್ನಲ್ಲಿ ಕಿಚ್ಚನಿಗಾಗಿ ಮನೆಯನ್ನ ನಿರ್ಮಿಸುತ್ತಿರುವುದು ಯಾಕೆ? ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸಿಮಮ್ ದೋಚಿದ ಬಳಿಕ ಕಿಚ್ಚ ಸುದೀಪ್ ಆಲೋಚನೆಗಳೇ ಬದಲಾಗಿದೆ. ಮ್ಯಾಕ್ಸ್ ಅಂತಹ ಹಿಟ್ ಸಿನಿಮಾ ಕೊಟ್ಟ ಬಳಿಕ ಮುಂದಿನ ಸಿನಿಮಾ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು. ಆ ಕಾರಣಕ್ಕೆ ಕಿಚ್ಚ ಹಾಗೂ ಅವರ ತಂಡ ಬಿಡುವಿಲ್ಲದೆ ಪ್ರೀ ಪ್ರೊಡಕ್ಷನ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಕಂಪ್ಲೀಟ್ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಬಳಿಕವೇ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಸದ್ಯ CCL ಮೂಡ್ನಲ್ಲಿರುವ ಕಿಚ್ಚ ಈ ಕಡೆ ಗಮನ ಹರಿಸುತ್ತಿದ್ದಾರೆ. ಕರ್ನಾಟಕ ಬುಲ್ಡೋಜರ್ಸ್ ತಂಡ ಇದುವರೆಗೂ ಉತ್ತಮ ಪ್ರದರ್ಶನ ನೀಡಿದೆ. ಆ ಬಳಿಕ ಕಿಚ್ಚ ಸುದೀಪ್ ಬಿಲ್ಲಾರಂಗ ಭಾಷಾ ಸಿನಿಮಾ ತಂಡವನ್ನ ಸೇರಿಕೊಳ್ಳಲಿದ್ದಾರೆ. ಸಿನಿಮಾಗಾಗಿ ನಿರ್ಮಾಣ ಮಾಡಿದ ಸೆಟ್ನಲ್ಲಿಯೇ ಕಿಚ್ಚ ಸುದೀಪ್ಗಾಗಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದೆಯಂತೆ. ಅವರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳು ಅಲ್ಲಿ ಇರಲಿವೆ. ಕಿಚ್ಚ ಸುದೀಪ್ ಬಿಲ್ಲಾರಂಗ ಭಾಷಾ ಸೆಟ್ನಲ್ಲಿ ನಿರ್ಮಾಣ ಆಗುವ ಮನೆಯಲ್ಲಿ ಉಳಿದುಕೊಳ್ಳಲಿದ್ದಾರೆ. ಶೂಟಿಂಗ್ ಮುಗಿದ ಬಳಿಕ ಅವರು ಬೆಂಗಳೂರಿನಲ್ಲಿ ಇರುವ ಸ್ವಂತ ಮನೆಗೆ ಬರುವುದಿಲ್ಲ, ಅಲ್ಲೇ ಉಳಿದುಕೊಳ್ಳಲಿದ್ದಾರೆ. ಯಾವಾಗೆಲ್ಲ ಶೂಟಿಂಗ್ ನಡೆಯುತ್ತೋ ಅಷ್ಟು ದಿನ ಅದೇ ಮನೆಯಲ್ಲಿ ಇರುತ್ತಾರೆ. ಪ್ರತಿದಿನ ಶೂಟಿಂಗ್ ಮುಗಿದ ಬಳಿಕ ಚಿತ್ರತಂಡದೊಂದಿಗೆ ಸೀನ್ಗಳ ಬಗ್ಗೆ ಚರ್ಚೆ, ಪ್ರಯಾಣದ ಸಮಯ ಎಲ್ಲವನ್ನ ಉಳಿಸುವುದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಸದ್ಯ ಈ ಬಗ್ಗೆ ಇನ್ನು ಚಿತ್ರತಂಡ ಅಧಿಕೃತ ಮಾಹಿತಿ ನೀಡಬೇಕಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.